ಕೆಲವೊಮ್ಮೆ ನೂರಾರು ವರ್ಷಗಳ ಹಿಂದಿನ ಜ್ಞಾನ ನಮ್ಮ ಇವತ್ತಿನ ಜೀವನಕ್ಕೆ ಕನ್ನಡಿ ಹಿಡಿದು ಹಾಗೆ ಅನ್ಸುತ್ತೆ ಅಲ್ವಾ. ಇವತ್ತು ನಾವು ಸುಮಾರು 600 ವರ್ಷಗಳಷ್ಟು ಹಳೆಯದಾದ ವಾಗ್ಗೇಯಕಾರ ಪುರಂದರದಾಸರ ಒಂದು ಕೀರ್ತನೆಯ ಒಳಹೊಕ್ಕು ನೋಡೋಣ. ಇದು ನಮ್ಮೆಲ್ಲರ ಬದುಕಿಗೆ ಸಂಬಂಧಿಸಿದ ಒಂದು ಆಳವಾದ ವಿಷಯದ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಈ ಸರಳ ಅಂತ ಕಾಣಿಸೋ ಹಾಡು ನಮ್ಮ ಮಾತು ಮತ್ತು ಮನಸ್ಸಿನ ನಡುವಿನ ಸಂಕೀರ್ಣ ಸಂಬಂಧದ ಬಗ್ಗೆ ನಿಜವಾಗಿ ಏನು ಹೇಳುತ್ತೆ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ನಮ್ಮ ಈ ಇಡೀ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಈ ಪದ ಆಚಾರವಿಲ್ಲದ ನಾಲಿಗೆ. ಇದರ ಅಕ್ಷರಶಃ ಅರ್ಥ ಒಳ್ಳೆಯ ನಡತೆ ಇಲ್ಲದ ನಾಲಿಗೆ ಅಂತ. ಆದ್ರೆ ಇದರ ಹಿಂದಿರೋ ತತ್ವ ಇದಕ್ಕಿಂತ ತುಂಬಾನೇ ಆಳವಾದದ್ದು. ಇದು ಬರೀ ನಮ್ಮ ಮಾತುಗಳ ಬಗ್ಗೆ ಅಲ್ಲ, ಬದಲಾಗಿ ಯಾವುದೇ ಒಂದು ಆಂತರಿಕ ಮಾರ್ಗದರ್ಶನವಾಗಲಿ ತತ್ವವಾಗಲಿ ಇಲ್ಲದೆ ಸಾಗುವ ಇಡೀ ಜೀವನದ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಈ ತರಹದ ಒಂದು ಆಂತರಿಕ ಶಿಸ್ತು ನಮ್ಮಲ್ಲಿ ಇಲ್ಲ ಅಂದ್ರೆ ಆಗ ಏನಾಗುತ್ತೆ? ನಮ್ಮ ಮಾತುಗಳು, ನಮ್ಮ ನಾಲಿಗೆ ದಾರಿ ತಪ್ಪಿದಾಗ ಅದರ ಪರಿಣಾಮ ಏನಾಗ್ಬೋದು? ಹೌದು, ಈ ಹಾಡು ನಮ್ಮ ಮುಂದೆ ಇಡೋದೇ ಈ ಪ್ರಶ್ನೆಯನ್ನ. ಇದು ನಮ್ಮನ್ನು ನಿಜವಾಗಿಯೂ ಚಿಂತನೆಗೆ ಹಚ್ಚುತ್ತೆ. ಸರಿ, ಮೊದಲ್ಗೆ ಈ ಆಚಾರವಿಲ್ಲದ ನಾಲಿಗೆ ಅನ್ನೋದು ನಮ್ಮಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ. ಪುರಂದರದಾಸರು ಹೇಳೋ ಪ್ರಕಾರ ಇದು ನಮ್ಮ ಮನಸ್ಸಿನಲ್ಲೇ ಶುರುವಾಗೋ ಒಂದು ಅಭ್ಯಾಸ. ಇದನ್ನ ನಾವು ತುಂಬಾನೇ ಸುಲಭವಾಗಿ ಗುರ್ತಿಸ್ಬೋದು ಕೂಡ. ಹಾಡಿನಲ್ಲಿ ಬರುವ ಈ ಒಂದು ಪ್ರಮುಖ ಸಾಲನ್ನ ಗಮನಿಸಿ. 6 ನಿಂದಿಸಲೆನು ಅಂದ್ರೆ ನಾನು ಯಾರನ್ನ ಬೈಲಿ ಅಂತ. ಇದೆಯಲ್ಲ, ಇದು ಬರೀ ಒಂದು ಪ್ರಶ್ನೆಯಲ್ಲ, ಇದೊಂದು ಮೈಂಡ್ಸೆಟ್. ಇಡೀ ಜಗತ್ತನ್ನೇ ಒಂದು ಭೂತಗಣ್ಣಡಿ ಇಟ್ಕೊಂಡು ಅದರಲ್ಲಿರೋ ತಪ್ಪುಗಳನ್ನೇ ಹುಡುಕ್ತಾ ಕೂರುವಂಥ ಒಂದು ಚಡಪಟಿಕೆ ಇದೆಯಲ್ಲ, ಅದನ್ನ ಈ ಒಂದು ಸಾಲು ಅಷ್ಟು ಅದ್ಭುತವಾಗಿ ಹಿಡಿದಿಡುತ್ತೆ. ಯೋಚನೆ ಮಾಡಿ, ಎಂಥ ಅದ್ಭುತ ಒಳನೋಟ ಇದು. ನೂರಾರು ವರ್ಷಗಳ ಹಿಂದೆನೇ ಪುರಂದರದಾಸರು ಮನುಷ್ಯನ ಈ ಒಂದು ಮೂಲಭೂತ ಸ್ವಭಾವವನ್ನ ಗುರುತಿಸಿದ್ರು. ಬೇರೆಯವರಲ್ಲಿ ತಪ್ಪು ಹುಡುಕೋ ಈ ಆಟ ಇದೆಯಲ್ಲ, ಅದು ಬರೀ ಅವರ ಕಾಲಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಇದು ಇವತ್ತಿಗೂ ಯಾವತ್ತಿಗೂ ಸತ್ಯ ಅನ್ನೋದನ್ನ ಈ ಕೀರ್ತನೆ ನಮಗೆ ನೆನಪು ಮಾಡ್ಕೊಡುತ್ತೆ. ಇಲ್ಲಿ ಈ ಹಾಡು ನಮ್ಮ ಮುಂದೆ ಒಂದು ದೊಡ್ಡ ಸಂಘರ್ಷವನ್ನೇ ಇಡುತ್ತೆ. ಒಂದು ಕಡೆ ನಮ್ಮ ಮನಸ್ಸು ಯಾವಾಗ್ಲೋ ಹೊರಗಡೆ ನೋಡ್ತಿರುತ್ತೆ, ಅಂದ್ರೆ ಬೇರೆಯವರ ತಪ್ಪುಗಳನ್ನ ಹುಡುಕೋಕೆ ಪ್ರಯತ್ನಿಸುತ್ತೆ. ಆದ್ರೆ ಇನ್ನೊಂದು ಕಡೆ ಹಾಡು ಏನ್ ಹೇಳುತ್ತೆ ಗೊತ್ತಾ? ಪ್ರಾಬ್ಲಮ್ ಇರೋದು ಹೊರಗಡೆಯಲ್ಲ, ನಮ್ಮ ಒಳಗೇನೆ ಅಂತ. ಈ ಒಂದು ದ್ವಂದ್ವ ಇದೆಯಲ್ಲ, ಇದೇ ಈ ಹಾಡಿನ ತಿರುಳು. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನೋ ನೋಡಿ. ಪುರಂದರದಾಸರು ಬರೀ ಸಮಸ್ಯೆಯನ್ನ ಹೇಳಿ ಸುಮ್ಮನೆ ಆಗಲ್ಲ, ಅವರು ಅದಕ್ಕೊಂದು ಸ್ಪಷ್ಟವಾದ ಆತ್ಮಾವಲೋಕನದ ಪರಿಹಾರವನ್ನೂ ಕೂಡ ಸೂಚಿಸ್ತಾರೆ. ಹಾಗಿದ್ರೆ ಆ ದಾರಿ ಯಾವುದು? ಬನ್ನಿ ನೋಡೋಣ. ಇಲ್ಲೇ ನೋಡಿ, ಇಡೀ ತತ್ವಶಾಸ್ತ್ರಕ್ಕೆ ಒಂದು ದೊಡ್ಡ ತಿರುವು ಸಿಗೋದು. ಪರಿಹಾರ ಅಂದ್ರೆ ಮೊದಲು ನಾವು ಬೇರೆಯವ್ರನ್ನ ದೂಷಿಸೋದನ್ನ, ಹೊರ ಪ್ರಪಂಚದ ಮೇಲೆ ಬೆರಳು ಮಾಡೋದನ್ನ ನಿಲ್ಲಿಸ್ಬೇಕು. ಅದಾದ್ಮೇಲೆ ಆ ವಿಮರ್ಶೆಯ ಲೆನ್ಸ್ ಇದೆಯಲ್ಲ, ಅದನ್ನ ನಮ್ಮ ಕಡೆಗೆ, ನಮ್ಮ ಒಳಗಡೆಗೆ ತಿರುಗಿಸಿ ನೋಡ್ಬೇಕು ಅಂತ ದಾಸರು ಹೇಳ್ತಾರೆ. ಇಲ್ಲಿ ಬುದ್ಧಿ ಅನ್ನೋ ಪದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಹಾಡಲ್ಲಿ ನಿಂದಕ ಬುದ್ಧಿಯ ನೇಕರಿಸುವೆ ಅಂತ ಒಂದು ಸಾಲ್ ಬರುತ್ತೆ. ಅಂದ್ರೆ ದೂಷಣೆ ಮಾಡೋ ಈ ಬುದ್ಧಿಯನ್ನ ನಾನು ಒಪ್ಕೊಳ್ತೀನಿ ಅಂತ. ಇದ್ರ ಅರ್ಥ ಏನ್ ಗೊತ್ತಾ? ನಮ್ಮ ಫೋಕಸ್ ಬೇರೆಯವರನ್ನ ಸರಿ ಮಾಡೋದಲ್ಲ, ಬದಲಾಗಿ ನಮ್ಮದೇ ಬುದ್ಧಿಯನ್ನ, ನಮ್ಮ ಮನಸ್ಸನ್ನ, ನಮ್ಮ ಪ್ರಜ್ಞೆಯನ್ನ ಪರೀಕ್ಷೆ ಮಾಡಿ ಅದನ್ನ ಶುದ್ಧಿ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಈ ಆತ್ಮಶುದ್ಧಿಯ ದಾರಿಯನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇ ಸ್ಟೆಪ್, ಬೇರೆಯವರನ್ನ ದೂಷಿಸೋ ಸೈಕಲನ್ನ ನಿಲ್ಲಿಸೋದು. ಎರಡನೇ ಸ್ಟೆಪ್, ನಮ್ಮ ಸ್ವಂತ ಬುದ್ಧಿಯನ್ನೇ ಪರೀಕ್ಷೆ ಮಾಡ್ಕೊಳ್ಳೋದು. ಮೂರನೇ ಸ್ಟೆಪ್, ನಮ್ಮ ಜೀವನಕ್ಕೆ ಅಂತ ಒಂದು ಗೈಡಿಂಗ್ ಪ್ರಿನ್ಸಿಪಲ್ ಅಂದ್ರೆ ಆಚಾರವನ್ನ ಇಟ್ಕೊಳ್ಳೋದು. ಮತ್ತು ಕೊನೆಯದಾಗಿ 4ನೇ ಸ್ಟೆಪ್, ನಮ್ಮ ಮಾತುಗಳನ್ನ ಆ ತತ್ವಕ್ಕೆ ತಕ್ಕ ಹಾಗೆ ಹೊಂದಿಸಿಕೊಳ್ಳೋದು. ನೋಡಿ, ಇದೊಂದು ತುಂಬಾನೇ ಪ್ರಾಕ್ಟಿಕಲ್ ಆದ ದಾರಿ. ಸರಿ, ಇಷ್ಟೆಲ್ಲ ಮಾಡಿದ್ಮೇಲೆ ಈ ಆಂತರಿಕ ತನಿಖೆಯಿಂದ ಸಿಗೋ ಫಲಿತಾಂಶ ಏನು ಹೇಳ್ತೀನಿ ಕೇಳಿ. ನಮ್ಮ ನಾಲಿಗೆಯ ಉದ್ದೇಶವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಅರ್ಥ ಮಾಡ್ಕೊಡ್ಬೇಕಾದ ಮುಖ್ಯ ವಿಷಯ ಅಂದ್ರೆ, ನಿಜವಾದ ಆಚಾರ ಅಂದ್ರೆ ಜಗತ್ತಿನ ಕಣ್ಣಿಗೆ ನಾವು ಒಳ್ಳೆಯವರು ಅಂತ ತೋರ್ಸ್ಕೊಳ್ಳೋದಲ್ಲ. ಅದಲ್ಲ, ಬದಲಿಗೆ ನಮ್ಮ ಯೋಚನೆಗಳು, ನಮ್ಮ ಮಾತುಗಳು ಎಲ್ಲವೂ ನಾವು ನಂಬಿರೋ ತತ್ವದ ಜೊತೆ ಒಳಗಿನಿಂದ ಪೂರ್ತಿಯಾಗಿ ಹೊಂದಿಕೊಂಡಿರಬೇಕು. ಅದೇ ನಿಜವಾದ ನಲ್ನಡತೆ. ಹಾಗಿದ್ರೆ ಈ ರೀತಿ ತತ್ವದಿಂದ, ಆತ್ಮಾವಲೋಕನದಿಂದ ಬಂದ ಮಾತು ಹೇಗಿರುತ್ತೆ ಹೇಳ್ತೀನಿ. ಮೊದಲನೇದಾಗಿ ಅದು ನಮ್ಮದೇ ಸ್ವಯಂ ಅರಿವಿನಿಂದ ಬಂದಿರುತ್ತೆ. ಎರಡನೇದಾಗಿ ಆಚಾರ ಅನ್ನೋದು ಅದಕ್ಕೆ ದಾರಿದೀಪವಾಗಿರುತ್ತೆ. ಮೂರನೇದಾಗಿ ಅದು ಜನರನ್ನು ಒಡೆಯಲ್ಲ, ಬದಲಾಗಿ ಬೆಸೆಯುತ್ತೆ, ಸಂಪರ್ಕವನ್ನ ಬೆಳೆಸುತ್ತೆ.
ಕೊನೆಯದಾಗಿ ಅದು ಶುದ್ಧವಾದ ಮನಸ್ಸಿನ ಪ್ರತಿಬಿಂಬವಾಗಿರುತ್ತೆ ಮತ್ತು ಅದಕ್ಕೊಂದು ಪಾಸಿಟಿವ್ ರಚನಾತ್ಮಕ ಉದ್ದೇಶ ಇರುತ್ತೆ. ಕೊನೆಗೆ ಪುರಂದರದಾಸರು ನಮ್ಮೆಲ್ಲರ ಮುಂದಿಡೋದು ಇದೊಂದೇ ಪ್ರಶ್ನೆ. ನಮ್ಮ ಮಾತುಗಳೇ ನಮ್ಮ ಜಗತ್ತಿನ ಕಟ್ಟುತ್ತೆ ಅನ್ನೋದಾದ್ರೆ ನಾವು ಯಾವ ಥರದ ಜಗತ್ತನ್ನು ಕಟ್ಟುತ್ತಿದ್ದೇವೆ? ದ್ವೇಷದ ಗೋಡೆಗಳನ್ನ ಕಟ್ಟುತ್ತಿದ್ದೇವಾ ಅಥವಾ ಪ್ರೀತಿಯ ಸೇತುವೆಗಳನ್ನ ಕಟ್ಟುತ್ತಿದ್ದೇವಾ? ಯೋಚಿಸಿ ನೋಡಿ, ಯಾಕಂದ್ರೆ ಉತ್ತರ ನಮ್ಮ ನಾಲಿಗೆಯಲ್ಲೇ ಇದೆ.